ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 7ನೇ ವಚನ. ಅವರೆಲ್ಲರನ್ನೂ ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವೆನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ಯಾವ ದಿನ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಇದು ದೇವರ ದಿನ. ಯೇಸು ಕ್ರಿಸ್ತನು ಸತ್ತು ಜೀವಂತವಾಗಿ ಎದ್ದ ದಿನ, ಪುನರುತ್ಥಾನ ದಿನ. ಈ ದಿನ ನಾವು ಆರಾಧಿಸುವಂಥ ದಿನವಾಗಿದೆ. ಹಾಲೆಲೂಯ. ನಾನು ಈಗಾಗಲೇ ನೆಲೆಸ್ತೇನೆ. ಎಲ್ಲರೂ ಕೂಡ ಆಗಲೇ ನೀವು ಪ್ರಾರ್ಥನೆಗೆ ತುಂಬ ವೇಗವಾಗಿ ಆಸೆಯಿಂದ ಸಿದ್ಧರಾಗ್ತಾ ಇದ್ದೀರಾ. ಎಲ್ಲರೂ ಕೂಡ ಚರ್ಚ್ಗೆ ಹೋಗೋದಕ್ಕೆ ನಿಮ್ಮ ಎಲ್ಲ ಕಾರ್ಯಗಳನ್ನು ಕ್ರಮಪಡಿಸ್ಕೊಳ್ತಾ ಇದ್ದೀರಾ. ಖಂಡಿತವಾಗಿ ನೀವು ಸಂತೋಷವಾಗಿ ಹೋಗಿ ಬನ್ನಿ. ಈ ದಿನ ದೇವರ ಆಲಯದಲ್ಲಿ ಕರ್ತನು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ ನೋಡಿ, ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವೆನು. ಹಾಲೆಲೂಯ. ಕೆಲವರಲ್ಲಿ ಯಾವುದೋ ಒಂದು ದುಃಖ ಆವರಿಸಿಕೊಂಡಿದೆ, ಯಾವುದೋ ಒಂದು ಚಿಂತೆ ಆವರಿಸಿಕೊಂಡಿದೆ, ಯಾವುದೋ ಒಂದು ನೋವು ನಿಮಗೆ ಉಂಟಾಗ್ತಾ ಇದೆ. ಆದರೂ ಕೂಡ ಏನು ಯೋಚನೆ ಮಾಡಬೇಡಿ. ನೀವು ಎದ್ದು ಸಿದ್ಧರಾಗಿ ಸಂತೋಷವಾಗಿ ನೀವು ಎದ್ದು ಆಲಯಕ್ಕೆ ಹೋಗಿ ನೋಡ್ರಿ. ದೇವರ ವಾಕ್ಯಲ್ಲಿ ಹೇಳಲ್ಪಡ್ತಾ ಇದೆ, ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವೆನು. ಈ ದಿನ ನೀವು ದುಃಖದಿಂದ ಹೋಗ್ತಾ ಇರ್ಬೋದು, ಸಮಾಧಾನ ಇಲ್ಲದೆ ಹೋಗ್ತಾ ಇರ್ಬೋದು, ಏನೋ ಹೋಗಬೇಕಲ್ಲ ಅಂತ ಹೋಗ್ತಾ ಇರ್ಬೋದು, ಕಡ್ಡಾಯವಾಗಿ ಹೋಗ್ತಾ ಇರ್ಬೋದು. ನೀವು ಯಾವ ಸ್ಥಿತಿಯಲ್ಲಿ ಈಗ ಆಲಯಕ್ಕೆ ಹೋಗೋದಕ್ಕೆ ಸಿದ್ಧರಾಗ್ತಾ ಇದ್ರು, ಇದುವರೆಗೂ ಹೋಗ್ತಾ ಇದ್ರು, ಬರ್ತಾ ಇದ್ರು ಕೂಡ, ಈ ದಿನ ನಿಮಗೊಂದು ವಿಶೇಷವಾದ ದಿನವಾಗಿದೆ. ದೇವರು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ನನ್ನ ಪ್ರಾರ್ಥನಾಲಯದಲ್ಲಿ ನಿಮ್ಮನ್ನು ಉಲ್ಲಾಸಗೊಳಿಸುವೆನು. ನೀವು ಹೋಗೋ ಸ್ಥಿತಿಯಲ್ಲಿ ಹಿಂತಿರುಗಿ ಮನೆಗೆ ಬರೋದಿಲ್ಲ. ನೀವು ಅಲ್ಲಿಂದ ಹಿಂತಿರುಗಿ ಬರಬೇಕಾದ್ರೆ ಉಲ್ಲಾಸವಾಗಿ, ಸಂತೋಷವಾಗಿ, ಸಮಾಧಾನವಾಗಿ ಬರ್ತೀರಾ. ಹಾಲೆಲೂಯ. ಅದೇ 56ನೇ ಅಧ್ಯಾಯ ಮುಂದಿನ ವಾಕ್ಯಗಳಲ್ಲಿ ಇರುತ್ತದೆ, ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು. ಎಲ್ಲರಿಗೂ ರೀ. ಬರೀ ಕ್ರೈಸ್ತರೇ ಆರಾಧನೆಗೆ ಹೋಗಬೇಕು, ಬರೀ ಕ್ರೈಸ್ತರೇ ಚರ್ಚಿಗೆ ಬರಬೇಕು ಅನ್ನೋದು ಏನಿಲ್ಲ. ಈ ದಿನ ನಿಮ್ಮಲ್ಲಿ ಯಾರಿಗೆ ಸಮಾಧಾನ ಇಲ್ವೋ, ಯಾರಿಗೆ ನಿಮಗೆ ನೆಮ್ಮದಿ ಇಲ್ವೋ, ಯಾರು ಕಣ್ಣೀರಲ್ಲಿದ್ದೀರೋ, ಯಾರು ಚಿಂತೆಯಲ್ಲಿದ್ದೀರೋ, ನೋವಿನಲ್ಲಿದ್ದೀರೋ, ಅನಾರೋಗ್ಯದಲ್ಲಿದ್ದೀರೋ, ಎಲ್ಲ ರೀತಿಯಲ್ಲೂ ನೀವು ಬಂಧಿಸಲ್ಪಟ್ಟಿದ್ದೀರೋ, ಅದು ಯಾವ ಸ್ಥಿತಿಯಾಗಿರಲಿ, ಈ ದಿನ ನಿಮಗೆ ಸಮಾಧಾನ ಬೇಕು, ಸಂತೋಷ ಬೇಕು, ಆರೋಗ್ಯ ಬೇಕು, ನೆಮ್ಮದಿ ಬೇಕು, ಇಲ್ಲ ಇಂಥ ಕಾರ್ಯದಲ್ಲಿ ಬಿಡುಗಡೆ ಬೇಕು ಅಂತ ನೀವು ಯೋಚಿಸ್ತಾ ಇರೋದಾದರೆ ಪ್ರಿಯರೇ, ಈ ದಿನ ಈ ವಾಕ್ಯ ನಿಮಗಾಗಿಯೇ. ಕ್ರೈಸ್ತರಿಗಾಗಿ ಮಾತ್ರ ಚರ್ಚೆಗಳಿಲ್ಲ. ನೆಮ್ಮದಿ ಇಲ್ಲದೇ ಇರೋರಿಗೆ, ದುಃಖದಲ್ಲಿರೋರಿಗೆ, ನೆಮ್ಮದಿ ಇಲ್ಲದಿರೋರಿಗೆ, ಯಾರ್ಯಾರಿಗೆ ಏನೇನು ಕಾರ್ಯಗಳು ಬೇಕಾಗಿದೆಯೋ ಅವರು ದಯವಿಟ್ಟು ಒಂದೇ ಒಂದು ಸಾರಿ ಚರ್ಚಿಗೆ ಬಂದು ನೋಡಿ. ನನ್ನ ದೇವರ ಆಲಯದಲ್ಲಿ ಉಲ್ಲಾಸಪಡಿಸುವಂಥ ಕಾರ್ಯಗಳಿದೆ, ನನ್ನ ದೇವರ ಸಮ್ಮುಖದಲ್ಲಿ ಸಂತೋಷಪಡಿಸುವ ಕಾರ್ಯಗಳಿದೆ. ಅದು ಎಲ್ಲ ಜನರಿಗೂ ಪ್ರಾರ್ಥನಾಲಯವಾಗಿದೆ. ಹಾಲೆಲೂಯ. ನೋಡಿ, ಕೀರ್ತನೆಗಳು 73:28ನೇ ವಚನ ಈ ರೀತಿಯಾಗಿರುತ್ತದೆ, ನನಗಾದರೂ ದೇವರ ಸಾನ್ನಿಧ್ಯವೇ ಭಾಗ್ಯವು. ಹಾಲೆಲೂಯ. ನೀವು ಅಂದ್ಕೊಳ್ತೀರಪ್ಪ, ಇಷ್ಟು ಒಳ್ಳೆ ಗಂಡ ಸಿಕ್ಕಿದರೆ ಅದು ನನ್ನ ಭಾಗ್ಯ, ಇಷ್ಟು ಒಳ್ಳೆ ಮನೆ ಇದೆ ನನಗೆ ಭಾಗ್ಯ, ಈ ಕೆಲಸ ಸಿಕ್ಕಿರೋದು ನನ್ನ ಭಾಗ್ಯ, ನಾನು ಇಷ್ಟು ಓದಿ ಪದವಿಯಲ್ಲಿರೋದು ನನ್ನ ಭಾಗ್ಯ, ನನಗೆ ಒಳ್ಳೆ ಮಕ್ಕಳಿದ್ದಾರೆ, ಇದು ನನ್ನ ಭಾಗ್ಯ. ನೀವು ಎಲ್ಲವನ್ನು ಭಾಗ್ಯ ಅಂದರೆ ಇದು ಶುಭಕರ, ಇದು ಒಳ್ಳೆಯದು ಅಂತ ನೀವು ಭಾಗ್ಯವಾಗಿ ನೆನೆಸ್ತಾ ಇದ್ದೀರಾ. ಆದರೆ ಅದಕ್ಕಿಂತ ಉನ್ನತವಾದ ಒಂದು ಭಾಗ್ಯ, ಒಂದು ಸೌಭಾಗ್ಯ ಏನು ಅನ್ನೋದಾದರೆ ದೇವರ ಸಾನ್ನಿಧ್ಯ. ಅಲ್ಲೆಲ್ಲೂಯ್ಯ. ಅನೇಕರು ಈ ಸೌಭಾಗ್ಯವನ್ನು, ಈ ಸಂತೋಷವನ್ನು ಮರೆತು ಇನ್ನೂ ಕೂಡ ಅದೇ ಕೆಲಸ, ಅದೇ ಕಾರ್ಯ, ಅದೇ ಫಂಕ್ಷನ್, ಅದೇ ಎಲ್ಲವನ್ನು ಮುಂದುವರಿಸ್ತಾ ಇದ್ದೀರಾ. ಅದೇ ಫಂಕ್ಷನ್ಗಳಿಗೆ ಹೋಗ್ತಾ ಇದ್ದೀರಾ, ಅದೇ ಮದುವೆಗಳಿಗೆ ಹೋಗ್ತಾ ಇದ್ದೀರಾ, ಅದೇ ನೀವು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಅಲ್ಲಿಗೆ ಇಲ್ಲಿಗೆ ಟ್ರಿಪ್ಗೆ ಅನೇಕ ಕಡೆ ಹೋಗ್ತಾ ಇದ್ದೀರಾ. ಪ್ರಿಯರೇ, ಇದು ದೇವರ ದಿನ. ಅಲ್ಲಿ ನಿಮಗೊಂದು ಭಾಗ್ಯ ಸಿಗಲಿದೆ. ದಯವಿಟ್ಟು ಅಲ್ಲಿ ಹೋಗಿ ನಂತರ ನಿಮ್ಗೆ ಏನೇ ಕಾರ್ಯಕ್ರಮಗಳಿರಲಿ ಆಮೇಲೆ ಮಾಡಿ ನೋಡಿ. ನೀವು ದೇವರ ಸಮ್ಮುಖಕ್ಕೆ ಹೋಗಿ ಅಲ್ಲಿ ದೇವರನ್ನು ಆರಾಧಿಸಿ ಬಂದು ನೋಡಿ. ಆಮೇಲೆ ನಿಮ್ಮ ಎಲ್ಲ ಕಾರ್ಯಗಳು ನಿಮಗೆ ಕೈಗೂಡಿ ಬರುತ್ತದೆ. ಯಾಕೆ ಗೊತ್ತಾ, ದೇವರು 6 ದಿನಗಳನ್ನು ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ಕೆಲಸ ಮಾಡ್ಬೋದು, ಓದೋದಕ್ಕೆ ಹೋಗ್ಬೋದು, ಮತ್ತು ಏನೇ ಫಂಕ್ಷನ್ಗಳಿಗೆ ಹೋಗ್ಬೋದು. 6 ದಿನದಲ್ಲಿ ಏನೇನೆಲ್ಲ ಇದೆಯೋ ಎಲ್ಲ ಮಾಡ್ಕೊಳ್ಳಿ. ಅದು ನಮಗಾಗಿ ದೇವರು ಕೊಟ್ಟಿದ್ದು. 7ನೇ ದಿನ ಮಾತ್ರ ದೇವರು ತನಗಾಗಿ
ಕೇಳಿದರೆ ಅದು ವಿಶ್ರಾಂತಿ ದಿನ. ಅಲ್ಲಿ ನಾವು ವಿಶ್ರಾಂತಿಗೆ ಎಲ್ಲ ಚಿಂತೆಗಳನ್ನು, ಮತ್ತು ಯಾಕೆ ವಿಶ್ರಾಂತಿ ಗೊತ್ತಾ, ಅಲ್ಲಿ ಚಿಂತೆ ಇರೋದಿಲ್ಲ, ಅಲ್ಲಿ ಕಣ್ಣೀರು ಇರೋದಿಲ್ಲ, ಅಲ್ಲಿ ಯಾವುದೇ ವೇದನೆ ಇರೋದಿಲ್ಲ. ಆ ಸಮ್ಮುಖಕ್ಕೆ ಹೋಗ್ಬಿಟ್ರೇ ನಮಗೆ ಪರಿಪೂರ್ಣವಾದ ಒಂದು ಸಂತೋಷ ಸಿಗುತ್ತೆ. ಅದಕ್ಕೆ ಅದು ಒಂದು ವಿಶ್ರಾಂತಿ ದಿನ. ಹಲ್ಲೆಲೂಯಾ. ಅಲ್ಲಿಗೆ ಹೋದ್ರೇ ನಿಮಗೆ ಒಂದು ವಿಶ್ರಾಂತಿ. ಯಾಕೆ ಗೊತ್ತಾ, ದೇವರ ಪ್ರೀತಿಯಲ್ಲಿ ತುಂಬ್ತೀರಾ, ದೇವರ ಒಂದು ಧೈರ್ಯದಲ್ಲಿ ನೀವು ತುಂಬಲ್ಪಡ್ತೀರಾ, ದೇವರ ಒಂದು ಆಶ್ರಯಲ್ಲಿ ನೀವು ಇರ್ತೀರಾ. ಅದು ನಮಗೆ ಎಲ್ಲ ಕಷ್ಟಗಳಿಂದ, ಕಣ್ಣೀರುಗಳಿಂದ, ಎಲ್ಲ ವೇದನೆಗಳಿಂದ ಒಂದು ವಿಶ್ರಾಂತಿಯನ್ನು ಕೊಡುತ್ತದೆ. ಅದಕ್ಕೆ ಅದು ವಿಶ್ರಾಂತಿ ದಿನ. ಹಲ್ಲೆಲೂಯಾ. ಪ್ರಿಯರೇ, ಈ ದಿನ ನಾನು ನಂಬ್ತೇನೆ, ಈ ವಿಶ್ರಾಂತಿ ದಿನದಲ್ಲಿ ದೇವರ ಸಮ್ಮುಖದಲ್ಲಿ ನೀವು ಹೋಗಿ ಎಲ್ಲ ಚಿಂತೆಗಳನ್ನು ಮರೆತು ನೀವು ದೇವರನ್ನು ಆರಾಧಿಸಿ ಆತನನ್ನು ಮಹಿಮೆ ಪಡಿಸಿ ಬರ್ತೀರ ಎಂಬುದಾಗಿ. ಹಲ್ಲೆಲೂಯಾ. ಕೀರ್ತನೆ 16:11 ಒಂದು ವಾಕ್ಯ, ಒಂದು ಮಾತು ಈ ರೀತಿಯಾಗಿ ಹೇಳಲ್ಪಟ್ಟಿರುತ್ತದೆ, ದೇವರ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಸ್ವಲ್ಪ ಅಲ್ಲ, ಏನೋ ಒಂದಷ್ಟಲ್ಲ, ಸಂಪೂರ್ಣವಾದ ಸಂತೋಷವಿದೆ. ದಯವಿಟ್ಟು ಇನ್ನು ಯಾರ್ಯಾರೆಲ್ಲ ಭಾನುವಾರ ಆರಾಧನೆಗೆ ಹೋಗ್ತಾ ಇಲ್ವೋ, ಯಾರ್ಯಾರೆಲ್ಲ ಹೋಗ್ತಾ ಇದ್ದು ನಿಲ್ಲಿಸಿಬಿಟ್ಟಿದ್ದೀರೋ, ಯಾರ್ಯಾರೆಲ್ಲ ಆ ದಿನದಲ್ಲಿರುವ ಶ್ರೇಷ್ಠತೆಯನ್ನು ತಿಳಿದೇ ಇದ್ದೀರೋ, ದಯವಿಟ್ಟು ನಿಮ್ಮಲ್ಲಿ ನಾನು 2 ಕರೆಗಳನ್ನು ಜೋಡಿಸಿ ನಿಮ್ಮ ಬಳಿ ನಾನು ವಿಜ್ಞಾಪಿಸ್ತೇನೆ. ದಯವಿಟ್ಟು ದೇವರ ಸಮ್ಮುಖಕ್ಕೆ ಹೋಗಿ ನೋಡ್ರಿ. ನೀವು 6 ದಿನ ಕಷ್ಟಪಟ್ಟು ಕೆಲಸ ಮಾಡಿ, 7ನೇ ದಿನದಲ್ಲಿ ಒಂದು 3 ಗಂಟೆಗಳ ಕಾಲ ಅಥವಾ ಒಂದು 4 ಗಂಟೆಗಳ ಕಾಲ, ಅಟ್ಲೀಸ್ಟ್ ಇನ್ನೂ ಒಂದೊಂದು ಸಭೆಗಳಲ್ಲಿ 2 ಗಂಟೆನೇ ಆರಾಧನೆ ಇರುತ್ತೆ. ಅಲ್ಲಿ ಹೋಗಿ ಮನಸ್ಸಾರೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆರಾಧನೆ ಮಾಡಿ ದೇವರ ಉಪಕಾರಕ್ಕೆಲ್ಲ ಒಂದು ಥ್ಯಾಂಕ್ಸ್ ಹೇಳಿ, ಅಲ್ಲಿ ದೇವ ಸೇವಕರುಗಳ ಮೂಲಕ ಕರ್ತನು ಮಾತನಾಡುವ ಮಾತುಗಳನ್ನು ಹೊಂದಿಕೊಂಡು, ಆ ಮಾತುಗಳನ್ನು ಧೈರ್ಯಪಡಿಸಿಕೊಂಡು, ಆ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ತುಂಬಿಸಿಕೊಂಡು, ಆ ವಾಕ್ಯಗಳೊಟ್ಟಿಗೆ ಸಂತೋಷವಾಗಿ ಮನೆಗೆ ಬಂದು ಆ ವಾಕ್ಯಗಳನ್ನು ಮುಂಬರುವ ದಿನಗಳಲ್ಲೆಲ್ಲ ನೀವು ಮುಂದೆ ಹೋಗ್ತಾ ಇರ್ರಿ, ಆ ವಾಕ್ಯಗಳಂತೆ ನಡೀತಾ ಇರ್ರಿ. ನಿಮ್ಮ ಜೀವನವನ್ನು ದೇವರು ಅದ್ಭುತವಾಗಿ ಆಶೀರ್ವಾದವಾಗಿ ಡಿಸೈನ್ ಮಾಡ್ತಾರೆ. ಹಲ್ಲೆಲೂಯಾ. ಇಲ್ಲ, ಇವತ್ತು ಕೂಡ ಕೆಲಸಕ್ಕೆ ಹೋದರೆ ಏನೋ ಒಂದು ಸ್ವಲ್ಪ ನನಗೆ ಎಕ್ಸ್ಟ್ರಾ ಪೇಮೆಂಟ್ ಬರುತ್ತೆ, ಅಯ್ಯೋ ನಾನು ಆ ಮದುವೆಗೆ ಹೋಗಿಲ್ಲ ಅಂದರೆ, ಈ ಫಂಕ್ಷನ್ಗೆ ಹೋಗಿಲ್ಲ ಅಂದರೆ ಅವರು ದೂರ ಆಗಿಬಿಡ್ತಾರೆ, ಅವ್ರು ಕೋಪ ಮಾಡ್ಕೋತಾರೆ, ಅವರು ಬೇಜಾರು ಮಾಡ್ಕೋತಾರೆ ಅಂತ ನೀವು ಯೋಚನೆ ಮಾಡೋದಾದರೆ ಸೃಷ್ಟಿಕರ್ತನಾದ ದೇವರಿಗೆ ನೀವು ದುಃಖವನ್ನು ಉಂಟು ಮಾಡ್ತೀರಾ. ಹಲ್ಲೆಲೂಯಾ. ಏನೇ ಭಾನುವಾರ ಫಂಕ್ಷನ್ ಇದ್ರೆ ನೀವು ಹೇಳಿಬಿಡಬೇಕು, ಇದು ನನ್ನ ಕರ್ತನ ದಿನ, ಇವತ್ತು ನಾನು ಹೋಗಲೇಬೇಕು. ಅವರು ಎಷ್ಟೋ ಉಪಕಾರ ಮಾಡಿದ್ದಾರೆ, ಎಷ್ಟೋ ಮೇಲುಗಳು ಮಾಡಿದ್ದಾರೆ, ಈ ದಿನ ನನ್ನ ಜೀವನ ಹೀಗಿರೋದಕ್ಕೆ, ನನ್ನ ಪರಿಸ್ಥಿತಿ ಈ ರೀತಿ ಇರೋದಕ್ಕೆ ಆತನೇ ಕಾರಣ. ಆತನಿಗೆ ಹೋಗಿ ನಾನು ಒಂದು ಥ್ಯಾಂಕ್ಸ್ ಹೇಳಿ ಆತನನ್ನು ಆರಾಧಿಸಿ ಆತನ ಮಹಿಮೆ ಪಡಿಸ್ತೇನೆ. ನಾನು ಯಾವ ಫಂಕ್ಷನ್ಗೂ ಬರೋದಿಲ್ಲ, ಯಾವ ಕಾರ್ಯಕ್ಕೂ ಹೋಗೋದಿಲ್ಲ. ಇದು ನನ್ನ ದೇವರ ದಿನ, ನನ್ನ ಮೊದಲ ಸ್ಥಾನ ದೇವರಿಗೆ, ನನ್ನ ಎಲ್ಲ ಕಾರ್ಯಗಳಲ್ಲೂ ಮೊದಲ ಸ್ಥಾನ ದೇವರಿಗೆ, ನನ್ನ ಜೀವನದಲ್ಲಿ ಮೊದಲ ಸ್ಥಾನ ದೇವರಿಗೆ ಎಂಬುದಾಗಿ ನೀವು ಆ ರೀತಿಯಾಗಿ ಮಾಡೋದಕ್ಕೆ ಪ್ರಾರಂಭಿಸ್ರಿ. ನೀವು ದೇವರ ಸಮ್ಮುಖಕ್ಕೆ ಎಷ್ಟು ಶ್ರೇಷ್ಠತೆಯನ್ನು, ಗೌರವವನ್ನು ಸಲ್ಲಿಸ್ತೀರೋ, ದೇವರು ನಿಮ್ಮ ಜೀವನದಲ್ಲಿಯೂ ಅದೇ ಶ್ರೇಷ್ಠತೆಯನ್ನು, ಅದೇ ಗೌರವವನ್ನು, ಅದೇ ಉನ್ನತಿಯನ್ನು ಕರ್ತನ ಕೊಡ್ತಾರೆ. ನಿಶ್ಚಯವಾಗಿ ನಾನು ಕರ್ತನಲ್ಲಿ ನಂಬುತ್ತೇನೆ. ದೇವರ ಆಲಯದಲ್ಲಿ ನೀವು ಹೋಗಿ ಈ ದಿನ ನಿಲ್ಲಲ್ಪಡ್ತೀರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಅದೇ ಕೀರ್ತನೆಗಳು 84ನೇ ಅಧ್ಯಾಯ 10ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿರುತ್ತದೆ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ. ನಾವು ಲೋಕದಲ್ಲಿ ಸಾವಿರಾರು ದಿನಗಳು ಎಲ್ಲೇ ಇದ್ದರೂ ಕೂಡ ಅದು ಒಂದೇ ಒಂದು ದಿನ ದೇವರ ಸಮ್ಮುಖದಲ್ಲಿ ನಿಲ್ಲೋದೇ ಆದರೆ, ಆ 1000 ದಿನಗಳಲ್ಲಿ ನಾವು ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿ ಬಂದ್ವೋ ಅದೆಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಗೊತ್ತಾ? ಆ ಒಂದೇ ಒಂದು ದಿನ. ಆ ಒಂದು ದಿನ ಯಾವುದು? ಕರ್ತನ ಸಮ್ಮುಖದಲ್ಲಿ ನಿಂತುಕೊಂಡ ದಿನ. ಹಲ್ಲೆಲೂಯಾ. ಲೋಕದಲ್ಲಿ ನಾವು 1000 ದಿನ ಇರೋದಕ್ಕಿಂತ ದೇವರ ಆಲಯದ ಅಂಗಳವನ್ನು ಕಾಯ್ದುಕೊಂಡು ಒಂದೇ ಒಂದು ದಿನ ಇರೋದು ಅದು ಬಹಳ ವಿಶೇಷವಾದದ್ದು. ದಯವಿಟ್ಟು ದೇವರ ಆಲಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ರಿ. ಕರ್ತನು ಖಂಡಿತವಾಗಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ನಿಮ್ಮ ಜೀವನ, ಕುಟುಂಬ, ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಆಶೀರ್ವದಿಸ್ತಾರೆ. ಕರ್ತನ ನಾಮಕ್ಕೆ ಎಲ್ಲ ಮಹಿಮೆ ಉಂಟಾಗಲಿ. ನಾನು ಕರ್ತನಲ್ಲಿ ನಂಬ್ತೇನೆ. ನೀವೆಲ್ಲ ಈ ದಿನ ಹೋಗಿ ಸಂತೋಷವಾಗಿ ದೇವರನ್ನು ಆರಾಧಿಸಿ, ಮಹಿಮೆ ಪಡಿಸಿ, ಕೊಂಡಾಡಿ, ಘನಪಡಿಸಿ ಬರ್ತೀರಿ ಎಂಬುದಾಗಿ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ದಯವಿಟ್ಟು ಪ್ರತಿನಿತ್ಯ ಇದನ್ನು ನೀವು ವಾಕ್ಯಗಳನ್ನು ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ದಯವಿಟ್ಟು ಇನ್ನೂ ಇದನ್ನು ಹಾಗೆ ಸತತವಾಗಿ ನೋಡೋದಕ್ಕೆ ನಿಮ್ಮನ್ನು ಬಿಟ್ಟುಕೊಡ್ರಿ. ಇನ್ನೂ ಅನೇಕರಿಗೆ ಈ ಸೇವೆಯ ಕುರಿತು ಪರಿಚಯ ಮಾಡಿಕೊಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಯ ಸಹಕಾರ ನಮಗೆ ಬೇಕಾಗಿದೆ. ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮನ್ನು ಬಲಪಡಿಸಿರಿ. ದೇವರು ಇನ್ನೂ ಈ ಚಿಕ್ಕ ಸೇವೆಯನ್ನು ಅಧಿಕವಾಗಿ ಆಶೀರ್ವದಿಸ್ತಾರೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಎಲ್ಲ ಮಹಿಮೆ ದೇವರಿಗೆ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.